ಇವಾಗ ಬೆಂಡೆಕಾಯಿ ಪಲ್ಯ ಮಾಡಿರ್ತಾರೆ, ಕರೆಕ್ಟಾ? ಫಸ್ಟ್ ಯಾರು ಬೆಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಾರೋ ಅವರೇ ಅರ್ನ್ ಮಾಡೋದು. ನೆಕ್ಸ್ಟು, ಈಗ ಬೆಂಡೆಕಾಯಿ ಪಲ್ಯದಲ್ಲಿ ಒಬ್ಬರು ಫ್ರೈ ಮಾಡ್ತಾರೆ, ಒಬ್ಬರು ಸಾಂಬಾರು ಥರ ಮಾಡ್ತಾರೆ. ಸಾಂಬಾರು ಯಾರು ಮಾಡಿರ್ತಾರೆ, ಫ್ರೈ ಯಾರು ಮಾಡಿರ್ತಾರೆ, ಅವರೇ ಅರ್ನ್ ಮಾಡೋದು. ಅವ್ರದ್ದು ನೋಡಿ 10 ಜನ, ಉಳಿದವ್ರು 8 ಜನ ಮಾಡಿದ್ರೆ ಆಗಲ್ಲ, ಕಷ್ಟ ಅದು. ಆ ಬೆಂಡೆಕಾಯಿ ಫ್ರೈಯಲ್ಲಿ ಚಿಪ್ಸ್ ಮಾಡ್ತಾರೆ. ಈಗ ಬೆಂಡೆಕಾಯಿ ಸುಮಾರು ಮಾಡ್ತಾರೆ ಅಡುಗೆ ಈ ಬೆಂಡೆಕಾಯಿ ಇದರಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಡ್ತಾರೆ. ಬರೀ ಒಬ್ಬರು ಫ್ರೈ ಮಾಡ್ತಾರೆ, ಒಬ್ಬರು ಸುಟ್ಬಿಟ್ಟು ತಿಂತಾರೆ, ಚಟ್ನಿ ಮಾಡ್ತಾರೆ. ಈ ಥರ ಈಗ ಒಬ್ಬರು ಬೆಂಡೆಕಾಯಿ ಅಂದರೆ ವೀಡಿಯೋ ಮಾಡಿರೋರಿಗೆ ಅದು ಕ್ಲಿಕ್ ಆಯ್ತು ಅಂದರೆ ಎಲ್ಲ ಅವರೇ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ. ಬೇರೆ ಆಪ್ಷನ್ ಕೊಡೋದೇ ಇಲ್ಲ. ಯಾಕಂದರೆ ಅದು ಒಂದು ನಿಮ್ಗೆ ಹೆಂಗಂದರೆ ಗ್ರಿಪ್ ಅದು. ಓಕೆ, ಇದಕ್ಕೆ ವ್ಯೂಸ್ ಬರ್ತಿದೆ ಅಂದರೆ ಅದಕ್ಕೆ ಆಡಿಯನ್ಸ್ ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಅಂತಂತ. ಸೊ ಅವ್ರು ಏನು ಮಾಡ್ತಾರೆ, ಮಲ್ಟಿಪಲ್ ವೀಡಿಯೋ ಮಾಡಿಬಿಡ್ತಾರೆ. ಸೊ ಅದ್ರ ಒಳಗಡೆ ಬೇರೆಯವರು ಇನ್ನೂ ಏನು ಡಿಫ್ರೆಂಟ್ ಮಾಡ್ಬೋದು. ಈಗ ತುಂಬ ರೀಸೆಂಟಾಗಿ ನಾನು ಒಂದು ಇದಕ್ಕೆ ಹೋಗಿದ್ದೆ, ಡ್ರೈ ಫ್ರೂಟ್ಸ್ ಶಾಪ್ಗೆ. ಅದು ವೆಜಿಟೇಬಲ್ದೇ ಗ್ರೀನ್ ಆಗಿದೆ, ಒಳ್ಳೆ ಫ್ರೈ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಾನು. ಸೊ ಆ ಥರದ್ದು ಏನಾದರೂ ಯೂನಿಕ್ ಮಾಡಿದಾಗ 100% ಕ್ಲಿಕ್ ಆಗುತ್ತೆ. ಜೊತೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟು.